ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, ಈಗಾಗಲೇ KCET ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ನಮ್ಮ ಸೈಡಲ್ಲಿರುವಂತಹ BSc ನರ್ಸಿಂಗು, BPT, ಅದಲ್ಲದೆ ಸೈನ್ಸ್ ವಿದ್ಯಾರ್ಥಿಗಳು ನಿಮಗೇನಾದರೂ ಡೌಟ್ಗಳಿದ್ದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ನೀವು ಬಂದು ಜಾಯಿನ್ ಆಗಿ ನಿಮ್ಮ ಪರ್ಸನಲ್ ಮೆಸೇಜ್ಗಳನ್ನು ಕೂಡ ಶೇರ್ ಮಾಡಬಹುದು. ಆಮೇಲೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ರೂ ಕೂಡ ಇಲ್ಲಿ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕಾಮೆಂಟ್ ಶೇರ್ ಮಾಡಿದರೆ ಅದನ್ನು ಓದಿ ಇದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು, ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಏನಾದರೂ ಡೌಟ್ ಇದ್ದಿದ್ದರೆ ಅದನ್ನು ಮಾತ್ರ ನಾವು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಜೊತೆಗೆ ಏನಾದರೂ ಸಣ್ಣ ಪುಟ್ಟ ಅಪ್ಡೇಟ್ಗಳು ಇದ್ದರೂ ಕೂಡ ನಾವು ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅದನ್ನು ಫಾಲೋ ಅಪ್ ಮಾಡಿ ಅಡ್ಮಿಷನ್ ಆಗೋ ತನಕ. ಓಕೆ, ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇರೋದು ಏನಂತಂದ್ರೆ, GG ಅಂದ್ರೆ ಏನು, GP ಅಂದ್ರೆ ಏನು, ಯಾರಿಗೆ? ಓನ್ಲಿ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ. ಯಾರು BSc ನರ್ಸಿಂಗ್ ಮಾಡ್ಬೇಕಂತಿದ್ದೀರಿ, ನಿಮ್ಗೆ ಎರಡು ನಮೂನಿ ಫೀಸ್ ಅದಾವೆ. 2 types ಆಫ್ ಫೀಸ್ ಸ್ಟ್ರಕ್ಚರ್ಸ್. 2 ಟೈಪ್ ಆಫ್ ಫೀಸ್ ಸ್ಟ್ರಕ್ಚರ್ ನಿಮ್ಗೆ ಅದಾವೆ. ಒಂದನೇದು GG, ಎರಡನೇದು GP. GG ಅಂದ್ರೆ ಏನು, GG ಅಂದ್ರೆ ಏನು? ಇದಕ್ಕೆ 10,000 ಫೀಸ್ ಅಂತ ಕರಿತೀವಿ. GG ಅಂತಂದ್ರೆ 10,000 ಫೀಸ್. ಗೌರ್ಮೆಂಟ್ ಕಾಲೇಜಲ್ಲಿ ತಗೊಂಡ್ರು 10,000, ಪ್ರೈವೇಟ್ ಕಾಲೇಜಲ್ಲಿ ತಗೊಂಡ್ರು 10,000. ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ, ಆಪ್ಷನ್ ಎಂಟ್ರಿ ಮಾಡಿಕೊಂಡು ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು GG ಮಾತ್ರ ಆಯ್ಕೆ ಮಾಡ್ಕೊಂಡ್ರೆ 10,000 ರೂಪಾಯಿ ಫೀಸ್. SDM ಕಾಲೇಜಲ್ಲಿ 10,000, KIMS ಅಲ್ಲಿ ಕೂಡ 10,000. GG ಸೆಲೆಕ್ಟ್ ಮಾಡ್ಕೊಂಡ್ರೆ 10,000ಗಳು ಮಾತ್ರ ನಿಮಗೆ ಫೀಸ್ ಇರುತ್ತೆ. ಅದಕ್ಕೆ ನಾವು GG ಅಂತ ಕರಿತೀವಿ. ಆಯ್ಕೆ ನೀವೇ ಮಾಡ್ಕೋಬೇಕು, ನೆನಪಿರ್ಲಿ. ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಆಯ್ಕೆ ಮಾಡ್ಕೋಬೇಕು. ಅದೆಲ್ಲಿರುತ್ತೆ? ಆಪ್ಷನ್ ಎಂಟ್ರಿ ಬಿಟ್ಟಾಗ ನಿಮ್ಗೆ ಕಾಣಿಸುತ್ತೆ, ನಾನು ತೋರಿಸ್ತೇನೆ ಲೈವ್ ಅಲ್ಲಿ ಬಂದಾಗ. ಓಕೆ, ಆಮೇಲೆ ಎರಡನೇದು GP ಅಂದ್ರೆ ಏನ್ರಿ? ಸರ್ ನಮ್ಗೆ ನೋಡ್ರಿ ಸರ್, ಈಗ ನಮಗೆ GG ಒಳಗಡೆ ಸಿಗ್ತಾ ಇಲ್ಲ, ನಾವು GP ಸೆಲೆಕ್ಟ್ ಮಾಡ್ಕೊಂತೀವಿ. ಎಸ್ ಮಾಡ್ಕೋಬಹುದು. ಓನ್ಲಿ ಪ್ರೈವೇಟ್ ಕಾಲೇಜಲ್ಲಿ GP ಮಾತ್ರ ಸೀಟ್ ಇದೆ. ಎಷ್ಟು ಫೀಸ್ ರೀ? 1,00,000 ರೂಪೀಸ್. 1,00,000 ರೂಪಾಯಿ ಫೀಸ್ ಇದೆ. ಅದನ್ನ ಯಾರು ಸೆಲೆಕ್ಟ್ ಮಾಡ್ಕೋಬೇಕು? ನೀವೇ ಮಾಡ್ಕೋಬೇಕು. ಅದನ್ನ ನೀವು GP ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 1,00,000 ರೂಪಾಯಿ ಫೀಸ್ ಸಿಗುತ್ತೆ ನಿಮಗೆ. ಸರ್ ಹಂಗಾದ್ರೆ ನಾವು 1,00,000 ರೂಪಾಯಿ ಫೀಸ್ ಕೊಟ್ಟು ನಾವು ಗೌರ್ಮೆಂಟ್ ಕಾಲೇಜ್ ಹೋಗ್ಬೋದಾ? ಇಲ್ಲ. GP ಫೀಸ್ ಓನ್ಲಿ ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ ಇದೆ, ಗೌರ್ಮೆಂಟ್ ಕಾಲೇಜಲ್ಲಿ ಇಲ್ಲ. ಓನ್ಲಿ ಪ್ರೈವೇಟ್ ಕಾಲೇಜಲ್ಲಿ ನೀವು GP ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 1,00,000 ರೂಪಾಯಿ ಫೀಸನ್ನು ನೀವು ಪೇ ಮಾಡಬೇಕಾಗತ್ತೆ. ಅದು ಗೌರ್ಮೆಂಟ್ ಫೀಸೇ. 1,00,000 ರೂಪಾಯಿ ಫೀಸ್ ಅದ್ರ ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ ಇರುತ್ತೆ. ಹೀಗಾಗಿ GP GG ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಕಾಲೇಜುಗಳು ಎಲ್ಲಿದಾವೆ ಅದಿಷ್ಟು ಕೊಡ್ರಿ. ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಲೇಜುಗಳು, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ, GG ಅಂಡರಲ್ಲೇ ಬರ್ತವೆ. 10% ಸೀಟುಗಳು GG ಅಂಡರಲ್ಲೇ ಬರುತ್ತೆ. ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ GG ಅಂತ ಮಾಡ್ಕೋಬೇಕು. ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ GP ಅಂತ ಇರುತ್ತೆ, ಗೌರ್ಮೆಂಟ್ ಕಾಲೇಜಲ್ಲಿ GP ಇರುವುದಿಲ್ಲ. ಇದು ಬಹಳ ಜನ ನಿಮ್ಮಲ್ಲಿ ಡೌಟ್ ಇರುತ್ತೆ, ನಾವು GG ಅಂದ್ರೆ ಏನು, GP ಅಂದ್ರೆ ಏನು ಅಂತ. ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. GG ಅಂದ್ರೆ 10,000 ರೂಪಾಯಿ ಫೀಸು, GP ಅಂದ್ರೆ 1,00,000 ರೂಪಾಯಿ ಫೀಸು. ಗೌರ್ಮೆಂಟ್ ಕಾಲೇಜಲ್ಲಿ GGನೂ ಇದೆ, ಪ್ರೈವೇಟ್ ಕಾಲೇಜಲ್ಲಿ GG ಇದೆ. ಗೌರ್ಮೆಂಟ್ ಕಾಲೇಜಲ್ಲಿ GP ಇಲ್ಲ, ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ GP ಇದೆ. ಕ್ಲಿಯರ್ ಆಗಿದೆಯಾ? ಮತ್ತೆ ಈ ತರ ಏನೋ ಡೌಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಸ್ಕಾರ ರೀ.